ಹಲವಾರು ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಕೃಷಿ ಯಂತ್ರೋಪಕರಣಗಳು ಬಂದಿದೆ. ಹಾಗೇನೆ ಕರ್ನಾಟಕ ಸರ್ಕಾರದಿಂದ ಹಲವು ಕೃಷಿ ಯಂತ್ರೋಪಕರಣಗಳ ಮೇಲೆ ಸಬ್ಸಿಡಿ ಕೂಡ ಅವೈಲೇಬಲ್ ಇದೆ. ರೈತ ಬಾಂಧವರೇ 2024 9ನೇ ತಿಂಗಳ 21ನೇ ತಾರೀಕು ಇವತ್ತು ಈ ವಿಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಕೂಡ 3 ದಿನಗಳ ಕಾಲ ಈ ಕೃಷಿ ಮೇಳ ನಡೀತಾ ಇದೆ. ರೈತರ ಜಾತ್ರೆ ಎಂದು ಪ್ರಸಿದ್ಧವಾಗಿರುವ ಈ ಕೃಷಿ ಮೇಳಕ್ಕೆ ನೀವು ಕೂಡ ಆಗಮಿಸಿ ರೈತರನ್ನು ಪ್ರೋತ್ಸಾಹಿಸಿ. ಕರ್ನಾಟಕದಾದ್ಯಂತ ರೈತರು ಬಂದಿದ್ದಾರೆ ಕೃಷಿ ಮೇಳಕ್ಕೆ. ಏನ್ ಹೇಳ್ತಾರೆ ಅಂತ ಕೇಳೋಣ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬಾ ಯಂತ್ರೋಪಕರಣಗಳು ಬಂದಿದ್ದಾವೆ. ಹೊಸ ಹೊಸ ಆವಿಷ್ಕಾರವನ್ನು ನೋಡೋ ಒಂದು ಚಾನ್ಸ್ ಸಿಗುತ್ತೆ. ಎಲ್ಲ ರೈತರಿಗೆ ಒಂದು ಹೊಸದು ಟ್ರೈ ಮಾಡಕ್ ಒಂದು ಚಾನ್ಸ್ ಸಿಗುತ್ತೆ, ಒಳ್ಳೆ ಚಾನ್ಸ್. ರೈತರಿಗೆ ಎಲ್ಲರೂ ಬಂದು ನೋಡ್ಬೇಕು, ಇದೊಂದು ಎಕ್ಸ್ಪ್ಲೋರ್ ಮಾಡ್ಬೇಕು. ಇದನ್ನ ಹೊಸ ಹೊಸ ಆವಿಷ್ಕಾರಗಳು ಇರ್ತಾವೆ ಇಲ್ಲಿ. ಹೋಗಿ ನೋಡಿ ಏನಾದ್ರು ಯಂತ್ರೋಪಕರಣಗಳು ಅವ್ರಿಗೆ ಯೂಸ್ಫುಲ್ ಇದ್ರೆ ಅವ್ರು ತಗೊಂಡು ಹೋಗ್ಬೋದು ಇಲ್ಲಿ ಬಂದು. ಮತ್ತು ಇಲ್ಲಿ ಕೃಷಿ ಮೇಳದಲ್ಲಿ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಆಫರ್ ಬೆಲೆ ಇರುತ್ತೆ ಯಂತ್ರೋಪಕರಣಗಳ ಮೇಲೆ. ಬುಕ್ ಮಾಡಿ ಅವ್ರು ಬಂದು ತೊಗೊಂಡು ಹೋಗ್ಬೋದು, ಚೆನ್ನಾಗಿ ಅನಿಸಿದರೆ. ನಾವು ಒಳಗಡೆ ಬಂದ ತಕ್ಷಣನೇ ಮೊದಲನೇದಾಗಿ ಜಾನುವಾರದ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ಕುದುರೆ, ಕೋಳಿ, ಎಮ್ಮೆ, ಹಸು, ಪಕ್ಷಿ, ಪ್ರಾಣಿ ಪ್ರತಿಯೊಂದನ್ನು ಕೂಡ ಈ ಸಂಗ್ರಹಾಲಯದಲ್ಲಿ ನಾವು ನೋಡ್ಬೋದು. ಸೊ ಬನ್ನಿ ನೋಡ್ಕೊಂಡ್ ಬರೋಣ ಏನೇನಿದೆ ಅಂತ ಆಗಿರ್ಬೋದು. ಹಾಗೆ ಫಿಶ್ ಕೂಡ ನೋಡ್ಲಿಕ್ಕೆ ಅವೈಲೇಬಲ್ ಇದೆ. ಬಂದ್ಬಿಟ್ರೆ ಮಲ್ಲಿಕಾರ್ಜುನ್ ನೀವು ಇಲ್ಲಿ ನೋಡ್ತಿರ್ಬೋದು. ಈ ಸೆಕ್ಷನ್ ಅಲ್ಲಿ ನಮ್ಗೆ ಜಾನುವಾರುಗಳಲ್ಲಿ ಹಲವಾರು ವಿಧದ ಅಂದ್ರೆ ಬೇರೆ ಬೇರೆ ತಳಿ ಅಂತ ಹಸುಗಳು ನೋಡ್ಲಿಕ್ಕೆ ಅವೈಲೇಬಲ್ ಇದೆ. ಸ್ನೇಹಿತರೆ ಇಲ್ಲಿ ನೋಡಿ, ನಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಮುದುಗೋಳ ನಾಯಿಗಳು ಇಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇದಾವೆ, ಬೇರೆ ಬೇರೆ ತರದ್ದು. ಕುದುರೆಗಳು ಎಷ್ಟು ವೈಟ್ ಆಗಿದೆ ನೋಡ್ಬನ್ನಿ. ಒಂದು ಎಲ್ಲಿ ಕೂಡ ಬ್ಲ್ಯಾಕ್ ಟಾಟ್ ಕೂಡ ಇಲ್ಲ. ಇದು ನೋಡಿ, ಅದರಲ್ಲಿ ಸ್ವಲ್ಪ ಗ್ರೇಸ್ ಇದೆ, ಅದು ಗ್ರೀನ್ ಸ್ವಲ್ಪ ಗ್ರೇ ಕಲರ್ ಇದೆ. ಇದು ಬಂದ್ಬಿಟ್ಟು ಫುಲ್ ವೈಟ್ ಆ್ಯಂಡ್ ವೈಟ್. ನಮಸ್ಕಾರ ಸರ್. ಯಾವ ಸರ್ ನಿಮ್ಮದು? ರಾಯಚೂರು ಸರ್. ವಿಡಿಯೋಗಳೆಲ್ಲ ನೋಡ್ತಾ ಇರ್ತೀನಿ. ಒಂಥರ ಮೋಟಿವೇಟ್ ಆಗುತ್ತೆ ರೈತರಿಗೆ. ಅಂದ್ರೆ ಎಲ್ಲ ರೈತರಿಗೆ ಹೊಸ ಏನಾದ್ರು ಆಧುನಿಕ ಉಪಕರಣಗಳು ಬರ್ತಾವಲ್ಲ, ನೀವು ಸ್ವಲ್ಪ ತಿಳಿಸಿ ಹೇಳ್ತೀರಾ, ತುಂಬಾ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಕೆಲಸನ ಮೆಚ್ಚಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ವಿಡಿಯೋ ನೋಡ್ತೀವಿ. ಥ್ಯಾಂಕ್ ಯು ಸರ್. ಹಾಂ ಸರ್. ಬಟ್ ನಾವು ಅಗ್ರಿಕಲ್ಚರ್ ನೀವು ಟ್ರ್ಯಾಕ್ಟರ್ದು ಎಲ್ಲ ಮಾಡ್ತಾರಲ್ಲ, ನೋಡ್ತೀವಿ. ನಮಗೆ ಭಾಳ ಇಷ್ಟ ಆಯ್ತು. ಸ್ನೇಹಿತರೆ, ಇದೇ ರೀತಿ ಕೃಷಿ ಮೇಳದಲ್ಲಿ ನಮಗೆ ಹಲವಾರು ರೈತರು ಭೇಟಿಯಾಗಿ ನಮ್ಮ ಚಾನಲ್ ಬಗ್ಗೆ ಹೇಳಿದರು. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾವು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ಸಾರ್ಥಕತೆ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯ್ತು. ಫೈನಲಿ ರೀಚ್ ಆದ್ವಿ. ಹಲವಾರು ರೈತರನ್ನ ಭೇಟಿ ಆಗ್ತಾ ಕೃಷಿ ವಸ್ತು ಪ್ರದರ್ಶನ ಮಳಿಗೆ ಮುಖ್ಯ ದ್ವಾರ ಅಂತಾನೆ ಹೇಳ್ಬೋದು. ಈ ಒಂದು ಮಳಿಗೆಯಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂತಹ ಮಷಿನರೀಸ್ಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ರಾಶಿ ಮಷಿನ್ ಆಗಿರ್ಬೋದು, ಬಿತ್ತನೆ ಕೂರ್ಗಿ, ನೀಗ್ಲ, ಎಂಬಿ ಪ್ಲೋ, ಕಲ್ಟಿವೇಟರ್, ಪ್ರತಿಯೊಂದು ಒಂದು ಚಿಕ್ಕ ಪವರ್ ವೀಡರಿಂದ ಹಿಡಿದು ಎಲ್ಲ ರೀತಿಯ ಕಾಳುಗಳು, ಬೆಳೆಗಳು, ಸಸಿಗಳು, ನರ್ಸರಿ ಪ್ರತಿಯೊಂದನ್ನು ಕೂಡ ಈ ಒಂದು ಮಳಿಗೆಯಲ್ಲಿ ನಾವು ನೋಡ್ಬೋದಾಗಿದೆ. ಬನ್ನಿ ಸ್ನೇಹಿತರೆ, ತಡ ಮಾಡದೆ ಪ್ರತಿಯೊಂದು ಕಂಟೆಂಟ್ನ ನಿಮ್ಗೋಸ್ಕರ ಒನ್ ಬೈ ತೋರಿಸ್ತಾ ಹೋಗ್ತೀನಿ. ಇದಕ್ಕಿಂತ ಮುಖ್ಯವಾಗಿ ಸ್ಟಾಲ್ ನಂಬರ್ ಒಂದು 200-300 ಆದ್ಮೇಲೆ ಎಲ್ಲ ಮಷಿನರೀಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ಇದನ್ನ ಸ್ಕಿಪ್ ಮಾಡೋಣ. ಇಲ್ಲಿ ಆಲ್ಮೋಸ್ಟ್ ಆಗಿ ನಿಮಗೆ ಪೈಪ್ಲೈನು, ಮೋಟ್ರು, ಪಂಪು ಈ ಥರದ್ದೆಲ್ಲ ಸಿಗ್ತಾ ಇರುತ್ತೆ. ಓಕೆನಾ? ಈಗ ನಾವು ಬೇಗ ಬಂದ್ಬಿಟ್ಟು ಮಷಿನರೀಸ್ ಕಂಟೆಂಟ್ನ ಕವರ್ ಮಾಡೋಣ.
ಈ ಕಡೆ ನೋಡ್ತಿರ್ಬೋದು ವೆಂಕಟೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್, ಇವರ ಕಡೆಯಿಂದ ರೋಟ್ರೋವೇಟರ್ಗಳು ಹಾಗೂ ಮಲ್ಚಿಂಗ್ ಮಷಿನ್ MB ಪ್ಲೋಗಳನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಹಾಗೂ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಗಳು ಸಬ್ಸಿಡಿ ಬೆಲೆಗೆ ಸಿಗುವಂತ ಕೃಷಿ ಯಂತ್ರೋಪಕರಣಗಳು ಪ್ರತಿಯೊಂದನ್ನ ನೋಡಬಹುದಾಗಿದೆ. ಬಿಸ್ಮಿಲಾ ಅಗ್ರೋ ಇಂಪ್ಲಿಮೆಂಟ್ಸ್ ಆಲ್ರೆಡಿ ಇವರದು ನಾವು ಬ್ರ್ಯಾಂಡ್ ಪ್ರಮೋಷನ್ ಕೂಡ ನಾವು ಮಾಡಿದ್ದೇನೆ. ಸೊ ನ್ಯೂಲಿ ಲಾಂಚ್ ಮಾಡಿರುವಂಥದ್ದು ಮಲ್ಟಿಪರ್ಪಸ್ ಯೂಸ್ ಆಗುವಂತ ಬಿತ್ತೋ ಕೂರಿಗೆ, ಅದು ಸೀಡ್ ಡ್ರಿಲ್. ಅಂದ್ರೆ ಡ್ರೈ ಲ್ಯಾಂಡ್ ಅಲ್ಲಿ ನಡೆಯುತ್ತೆ, ಜೊತೆಗೆ ವೆಟ್ ಲ್ಯಾಂಡ್ ಅಲ್ಲಿ ಕೂಡ ನಡೆಯುತ್ತೆ, ನೆಲ ಹಸಿದ್ರು ಕೂಡ ನಡೆಯುತ್ತೆ. ಹಾಗೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದು, ಇವು ಕೂಡ ಕೂರಿಗೆಗಳು ಈ ತರ ಎಷ್ಟೆಲ್ಲ ಮಾಡಲ್ ಇದೆ. ಒಂದು 15 HP ಮಿನಿ ಟ್ರ್ಯಾಕ್ಟರ್ ಇಂದ ಹಿಡಿದು 50 HP ಎಲ್ಲ ಮಾಡಲ್ಗಳ ಒಂದು ಕೂರಿಗೆಗಳು ಕೂಡ ಅವೈಲೇಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಆ ನಂಬರ್ ಇದೆ ಅವರಿಗೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಕೂರಿಗೆ ಬಗ್ಗೆ ನೀವು ಮಾಹಿತಿಯನ್ನು ತಗೋಬಹುದು. ಇವಾಗ ನೆಕ್ಸ್ಟ್ ನೋಡೋದಾದ್ರೆ ಶಿವಶಕ್ತಿ ಎಂಟರ್ಪ್ರೈಸಸ್ ಜಮಖಂಡಿ ಅವ್ರದ್ದು. ಸೊ ಆಲ್ಮೋಸ್ಟ್ ಆಗಿ MB ಪ್ಲೋ ಇವ್ರದ್ದು ಕೂಡ ಕೂರಿಗೆ ಇದೆ, ಹಾಗೆ ಚಾಪ್ ಕಟರ್ ಮಷಿನ್ಸ್ ಇದೆ. ಸರ್ ಆ ಮಷಿನ್ ಯಾವ್ದು ಸರ್? ಗ್ರಾಸ್ ಕಟಿಂಗ್ ಯಾ ಸರ್? ರೌದಿ ಕಟ್ ಮಾಡೋದು. ಸೊ ಕಟ್ ಮಾಡಿ ಮಣ್ಣಲ್ಲಿ ಮಲ್ಚಿಂಗ್ ಆಗುತ್ತೆ, ಅಲ್ಲೇ ಕೊಳೆದು ಗೊಬ್ಬರ ಆಗ್ಬಿಡುತ್ತೆ. ಓಕೆ, ಸುಮಾರು ಜನ ರೈತರೆಲ್ಲ ಸುಡ್ತಿದ್ರು, ಅದಕ್ಕೆ ಸಾಯಿಲ್ ಕೂಡ ಹಾಳಾಗ್ತಿತ್ತು, ಬರ್ನ್ ಆಗ್ತಿತ್ತು ಹೀಟ್ ಆಗಿ. ಬಟ್ ಈ ಮಷಿನ್ ಇಂದ ಈಗ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಷ್ಟು HP ಇಂದ ಎಷ್ಟು HP ವರ್ಕ್ ಆಗುತ್ತೆ? 50 HP ಬೇಕು. ಏನ್ ಪ್ರೈಸ್ ಇದೆ ಸರ್? 1,95,000. ಸಬ್ಸಿಡಿ ಇದೆ ಸರ್? ಸಬ್ಸಿಡಿ ಹೋಗಿ 1,95,000. ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ಅವ್ರ ನಂಬರ್ ಇದೆ, ಸೊ ಬೋರ್ಡ್ ಮೇಲೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಕನ್ವಾ ಸಿಸ್ಟಮ್ ಬೆಲ್ಟ್ ಇರುವಂತಹ ಬಾಲಾಜಿ ಅಗ್ರಿ ಅವರ ರಾಶಿ ಮಷಿನ್ಗಳಿದಾವೆ. ಹೆಸರು, ಕಡಲೆ, ತೊಗರಿ, ಗೋಂಜಾಳ, ಸೋಯಾಬಾನ ಪ್ರತಿಯೊಂದನ್ನು ಕೂಡ ನೀವು ಇದರಲ್ಲಿ ಹಾಕ್ಬೋದು. ಸೊ ಮಷಿನ್ ಒಂದು ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ನಮ್ಗೆ ಒಂಥರ ಟ್ಯಾಂಕ್ ಇದ್ದಂಗಿದೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಒಂದು ಜೊತೆಗೆ ಇದಾವೆ. ಈ ಎಲ್ಲ ಮಷಿನ್ಗಳ ಮೇಲೆ ಹತ್ತಿರ ನಮಗೆ 1 ಲಕ್ಷವರೆಗೂ ಕೂಡ ಸಬ್ಸಿಡಿ ಕೂಡ ಸಿಗ್ತಾ ಇದೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ನಲ್ಲಿ ತೋರಿಸಿರ್ತೇನೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರೈತ ಬಾಂಧವರೇ, ಮಷಿನರೀಸ್ಗಳು ಹಾಗೂ ಇಂಪ್ಲಿಮೆಂಟ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು ರಾತ್ರಿ ಆದ್ರೂ ಕೂಡ ಕಂಪ್ಲೀಟ್ ಆಗಲ್ಲ, ಅಷ್ಟು ಮಷಿನ್ಸ್ ಇದೆ. ಒನ್ ಬೈ ಬೇಗ ನೋಡ್ಕೊಂಡು ಹೋಗ್ಬಿಡೋಣ. ಇಲ್ಲೆಲ್ಲ ಇಂಪ್ಲಿಮೆಂಟ್ಸ್ಗಳು ಇದೇ ನಾ ಫಸ್ಟ್ ಟೈಮ್ ನೋಡ್ತಿರೋದು. 28 HP, ಇದು 15 HP. ಅಪೋಲೋ ಅವರ ನ್ಯೂಲಿ ಲಾಂಚ್ ಮಾಡಿರುವಂತ ಟ್ರ್ಯಾಕ್ಟರ್ಗಳು. ಡೈರೆಕ್ಟ್ ಕ್ಯಾಶ್ ಅಂಡ್ ಕ್ಯಾರಿ 3,65,000. ಓಕೆ, ರೈತ ಬಾಂಧವರೇ, ಅರೆಕುರೆಟ್ಟಿ ಅವರು ಆಲ್ರೆಡಿ ಹೈಡ್ರೋಲಿಕ್ ಎಡೆಕುಂಡಿಗಳನ್ನ ಲಾಂಚ್ ಮಾಡಿದ್ರು. ಬಟ್ ಈ ವರ್ಷ ಏನಪ್ಪ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೋದ ವರ್ಷ ನಮಗೆ ಒಂದು ಸಸ್ಪೆನ್ಷನ್ ಅಷ್ಟೇ ಇದ್ರು. ಬಟ್ ಇವತ್ತು ಬಂದ್ಬಿಟ್ಟು ಎಲ್ಲ ತಾಳಗಳಿಗೂ ಕೂಡ ಅರೌಂಡ್ ಎಷ್ಟು ಇದೆ ಅಂತ ಹೇಳಿದ್ರೆ ಇಲ್ಲಿ 6 ತಾಳಗಳಿದೆ. 6 ತಾಳಕ್ಕೂ ಅವರು ಕೂಡ ಸಸ್ಪೆನ್ಸರ್ ಹಾಕಿದ್ದಾರೆ. ಸೊ ನಿಮ್ಮ ಬೆಳೆಗಳಾದಂಥ ಹೆಸರು, ಕಡಲೆ, ತೊಗರಿ 18 ಇಂಚ್ ಬೆಳೆ ಆಗಿರ್ಬೋದು, 24 ಇಂಚ್ ಬೆಳೆ ಆಗಿರ್ಬೋದು, ಹಾಗೆ 2 ಫೀಟ್ 3 ಫೀಟ್ ಹೆಸರು, ಹತ್ತಿ, ಮೆಣಸು, ಈ ಎಲ್ಲ ಬೆಳೆಗಳು ಕೂಡ ಇಂಟರ್ ಕಲ್ಟಿವೇಷನ್ ಮಾಡ್ಕೋಬಹುದು. ಅದು ಕೂಡ ಆಟೋಮೆಟಿಕ್. ಕೂಡ್ ಸಾಲ್ ಬಂದಲ್ಲಿ ಹಾಳಾಗಿಬಿಡ್ತಿತ್ತು. ಬಟ್ ಈ ಕಲ್ಟಿವೇಟರ್ನ ಒಂದು ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ, ಆಪರೇಟರ್ ಇಲ್ಲೇ ಕುತ್ಕೊಂಡು ಜಸ್ಟ್ ಯಾವ ಕೂಡ್ ಸಾಲ್ ಬಂದಿದೆಯಲ್ಲ ಅದನ್ನ ಡ್ರಾಪ್ ಮಾಡಿ ಆಫ್ ಮಾಡ್ಕೋಬಹುದು, ಅಂದ್ರೆ ಆ ಸಾಲ್ ಹಾಳಾಗೋದಿಲ್ಲ. ಸೊ ಏನಂತ ಹೇಳಿದ್ರೆ, ಆದಷ್ಟು ರೈತರು ಈ ಎಡಿಕುಂಟಿನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ಕರ್ಲೆ ಬಿತ್ಕೊಂಡ್ರೆ ಮಾತ್ರ ಈ ಎಡಿಕುಂಟಿ 100% ವರ್ಕ್ ಆಗುತ್ತೆ. ಕೂಡ್ ಸಾಲ್ ಬಂದಲ್ಲಿ ಸ್ವಲ್ಪ ಹಾಳಾಗೋದೆ. ಬಟ್ ಯಾರೆಲ್ಲ ನೀವು ಮಾರ್ಕರ್ಲೆ ಬಿತ್ಕೊಂತೀರಲ್ಲ, ಅವರು ಒಬ್ಬ ರೈತ ಇದ್ರೆ ಸಾಕು, ದಿನಕ್ಕೆ 20 ರಿಂದ 25 ಅಥವಾ 30 ಎಕರೆಯಷ್ಟು ಎಡಿಕುಂಟಿ ಹೊಡ್ಕೋಬಹುದು. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಇದ್ರ ಮೇಲೆ ನಂಬರ್ ಇದೆ ಅವ್ರದ್ದು, ಇದಕ್ಕೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಇದರ ಒಂದು ಬೆಲೆ ಎಷ್ಟು, ಸಬ್ಸಿಡಿ ಎಷ್ಟು, ಎಲ್ಲ ಮಾಹಿತಿನ ಕೇಳ್ಬೋದು. ರೈತರಿಗೆ ಬಹು ಉಪಯೋಗಕಾರಿಯಾಗಿರುವಂಥ ಚಾಪ್ ಕಟರ್ ಆಗಿರ್ಬೋದು, ಹಾಗೆ ಪವರ್ ವೀಡರ್ ಆಗಿರ್ಬೋದು, ಬ್ರಷ್ ಕಟರ್ಗಳು ಪ್ರತಿಯೊಂದು ಕೂಡ ಅವೈಲೇಬಲ್ ಇದೆ. ಸೊ HTPಗಳು ಕೂಡ ಅವೈಲೇಬಲ್ ಇದೆ. ಏನು ಪ್ರೈಸಿಂದ ಇದೆ ಸರ್ HTP ನಿಮ್ಮ ಹತ್ರ? 5,500. ವಾರಂಟಿ ಗ್ಯಾರಂಟಿ ಎಲ್ಲ ಸಿಗೋದಾ ಸರ್? ಓಕೆ. ಸೊ ಯಾವ ಬೇಸ್ ಕಂಪ್ನಿ ನಿಮ್ಮದು, ಎಲ್ಲಿಂದ? ರ್ಯಾಲಿ ಕಂಪ್ನಿ, ಕಿಸಾನ್ ಯೋಧ ಅಂತ. ಬ್ರದರ್ ನಮಸ್ಕಾರ, ಯಾವರಿಂದ ಬಂದಿರೋದು? ಹುಬ್ಳಿಯಿಂದ. ಓಕೆ, ಹೇಗೆ ಅನಿಸ್ತು 2024 ಈ ಕೃಷಿ ಮೇಳ?
ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಚೆನ್ನಾಗಿತ್ತು ಸರ್. ಭಾಳ ಜನ ಡಿಫ್ರೆಂಟ್ ಪೀಪಲ್ ಥರ ಲೈಕ್ ವೆರೈಟಿ ಪೀಪಲ್ ಬಂದಿದ್ರು. ಅವ್ರ ಜೊತೆ ಮಾತಾಡಿ ನಮಗೆ ಸ್ವಲ್ಪ ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು, ಅದು ಕನ್ವಿನ್ಸ್ ಹೆಂಗೆ ಮಾಡಬೇಕು, ಎಲ್ಲ ಐಡಿಯಾಸ್ ಎಲ್ಲ ಬಂತು. ಸೊ ಇದು ಹೆಂಗೆ ಬಿಸ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಸೊ ಇಟ್ ವಾಸ್ ನಾಲೆಜಬಲ್ ಫಾರ್ ಅಸ್. ಮಷಿನರೀಸ್ ಬಗ್ಗೆ ಏನು ಹಾಕಿ ಇಷ್ಟಪಡ್ತೀರಾ? ಯಾವೆಲ್ಲ ಡೆವಲಪ್ ಅಂದರೆ ಆವಿಷ್ಕಾರದ ಮಷಿನರೀಸ್ ಎಲ್ಲ ಬಂದಿದೆಯಾ ಮಾರ್ಕೆಟಿಗೆ ನಿಮ್ಮ ಪ್ರಕಾರ? ಹಾಂ, ಬಂದಿದೆ ಸರ್. ತುಂಬ ಡೆವಲಪ್ಮೆಂಟ್ ಆಗಿದೆ. ಇನ್ನೂ ಆಗಬೇಕು. ಬಟ್ ಪೀಪಲ್ ಏನೋ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಓಕೆ, ಎಲ್ಲರಿಗೂ ಗೊತ್ತಾದರೆ ಇನ್ನೂ ತುಂಬ ಬೂಮ್ ಆಗುತ್ತೆ ಇದು ಸೆಕ್ಟರ್, ಟೆಕ್ನಾಲಜಿ ಸೆಕ್ಟರ್. ಥ್ಯಾಂಕ್ ಯು. ರೈತ ಬಾಂಧವರೇ, ಈ ಒಂದು ಸ್ಟಾಲ್ ಅಲ್ಲಿ ಪ್ರಸಿದ್ಧ ಮಷಿನರೀಸ್ಗಳಾದಂತಹ ನಡಕಟ್ಟಿನ ಕೂರ್ಗೆ ಕೂಡ ಅವೈಲೇಬಲ್ ಇದೆ. ನ್ಯೂಲಿ ಲಾಂಚ್ ಮಾಡಿದ್ದಾರೆ. ಹೋದ ವರ್ಷ ಕೂಡ ಲಾಂಚ್ ಮಾಡಿದ್ರು. ಸೊ ಈ ವರ್ಷ ಅದರಲ್ಲಿ ಕೂಡ ಸುಮಾರು ಚೇಂಜಸ್ ಮಾಡಿದ್ದಾರೆ. ಬನ್ನಿ ಆ ಕೂರ್ಗೆಯಲ್ಲಿ ಏನೆಲ್ಲ ಚೇಂಜಸ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ನೋಡ್ತಿರ್ಬೋದು ಈ ಒಂದು ಕೂರ್ಗೆ ಸಾಫ್ಟ್ ಬಂದ್ಬಿಟ್ಟು ನಮಗೆ ಲುಕ್ ವೈಸ್ ಇಂಪೋರ್ಟೆಡ್ ಥರ ಇದೆ. ನೆಕ್ಸ್ಟು ಇಲ್ಲೆಲ್ಲ ಪ್ಲಾಸ್ಟಿಕ್ ಇದು ಕವರ್ನ ಯೂಸ್ ಮಾಡಿದ್ದಾರೆ. ಪೈಪ್ ರಸ್ಟ್ ಹಿಡಿಯಲ್ಲ, ನೀರು ಬಿದ್ದರೂ ಕೂಡ ಹೋಗ್ಬಿಡುತ್ತೆ. ನೆಕ್ಸ್ಟ್ ಈ ವೀಲ್ ಕೂಡ ನೋಡ್ತಿರ್ಬೋದು ನೀವು, ನಮಗೊಂಥರ ಮ್ಯಾಗ್ವಿಲ್ ಥರ ಫೀಲ್ ಆಗುತ್ತೆ. ಆ ಥರ ಒಂದು ಸಾಲಿಡ್ ವೀಲ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಟೂಲ್ ಕಿಟ್ ಆಗಿರ್ಬೋದು, ಹಾಗೆ ಈ ಗ್ಲಾಸು, ಈ ಕಪ್ಪು, ಆಲ್ಮೋಸ್ಟ್ ಅಲ್ಲ ರೈತರು ಇಷ್ಟಪಟ್ಟಿದೆ ಈ ಒಂದು ಮೆಕ್ಯಾನಿಸಮ್ಗೆ. ಮಹಾಲಕ್ಷ್ಮಿ ಇಂಪ್ಲಿಮೆಂಟ್ಸ್ ಹುಬ್ಳಿ ಅವ್ರದ್ದು, ಮಹಾಲಕ್ಷ್ಮಿ ಅವ್ರ ಇಂಪ್ಲಿಮೆಂಟ್ಸ್ ಅವ್ರದ್ದು ಕೂಡ ಎಲ್ಲ ಅವೈಲೇಬಲ್ ಇದೆ. ಸರ್ ಇದೆ ಸರ್ ಗೇರ್ ಸಿಸ್ಟಮ್ ಇದು? ಸರ್ ಇದು ಗೇರ್ ಸಿಸ್ಟಮ್ ಎದಕ್ಕೆ ಯೂಸ್ ಆಗುತ್ತೆ? ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ನೋಡ್ತಾ ಇದ್ದೀನಿ ಒಂದೇನೋ ಗೇರ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಕೂರ್ಗೆಗೆ. ಸರ್ ಏನು ಸರ್ ಇದು? ಅಡು ಹಳಕ್ ಮಾಡ್ಲಿಕ್ಕೆ ಎದಕ್ಕೆ ಸರ್? ಇದು ಅಡು ಹಳಕ್ ಮಾಡ್ಲಿಕ್ಕೆ ಬರ್ತದ್ರಿ. ಇದು ಒಂದು ಹಾಲರ್ ಹಾಕ್ತಿವಲ್ಲ, ಇದ್ರೊಳಗೆ ಏನೈತಲ್ಲ ಹೆಚ್ಚಿಗೆ ಬಿತ್ತಾಣಿಕೆ ಮಾಡ್ಲಿಕ್ಕೆ ಗೇರ್ ಹಾಕ್ಲಿಕ್ಕೆ ಬರ್ತದೆ. ಕಡಿಮೆ ಬಿತ್ತಲಿಕ್ಕೂ ಏನೈತಿ ಗೇರ್ ಚೇಂಜ್ ಮಾಡ್ಲಿಕ್ಕೆ ಬರ್ತದೆ. ಅಂದ್ರೆ ಈಗ ಎಕ್ಸಾಂಪಲ್ ನಾವು ರಾಗಿ ಅದು ಬಿತ್ಕೋಬೇಕಂದ್ರೆ ಜಾಸ್ತಿ ಕ್ವಾಂಟಿಟಿ ಬಿಡ್ಬೇಕಾ? ಅವಾಗ ಜಾಸ್ತಿ ಬಿಟ್ಕೋಬಹುದು. ಬಿಟ್ಕೋಬಹುದ್ರಿ. ಒಂದೇ ಬಟ್ಲಲ್ಲಿ ಏನೈತಲ್ಲ ಹೆಚ್ಚಿಗೆ ಕಡಿಮೆ ಬಿಟ್ಕೋಬಹುದ್ರಿ. ಆ ತರ ಗೇರ್ ಬರ್ತದೆ. ಈ ತರ ಗೇರ್ಸ್ ಬರ್ತಾವ? ಆ ತರ ಗೇರ್ಸ್ ಒಳಗ್ ಬರ್ತದೆ. ಓಕೆ ಓಕೆ, ಸೂಪರ್ ಸೂಪರ್. ಏನ್ ಪ್ರೈಸ್ ಇದೆ ಸರ್ ಮಷೀನ್? ಇದು 1,40,000 ಇದೆ ಸರ್. ಸಬ್ಸಿಡಿ ಇದೆಯಾ ಸರ್? ಇಲ್ಲ ಸರ್, ಇವಾಗ ನ್ಯೂ ಮಾಡೆಲ್ ಇದೆ, ಅದಕ್ಕೆ ಸಬ್ಸಿಡಿ ಇಲ್ಲ. ನೆಕ್ಸ್ಟ್ ಇಯರ್ ಏನೈತಿ ಸಬ್ಸಿಡಿ ಒಳಗೆ ಮರ್ತೀವಿ. ಓಕೆ, ಸೊ ಇವ್ರ ನಂಬರ್ ಕೊಟ್ಟಿರ್ತೇನೆ ನಾವು. ಈ ಮಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಣ್ಣಿಗೇರಿ ಬಂದ್ಬಿಟ್ಟು ಸುಪ್ರಸಿದ್ಧ, ಅದರಲ್ಲೇ ಈ ಥರ ಡೆವಲಪ್ಮೆಂಟ್ ತರಲಿಕ್ಕೆ ಇವ್ರ ನಂಬರ್ ಇಲ್ಲಿದೆ. ಸರಿ ಇದೆ ಅಲ್ವಾ ನಿಮ್ಮ ನಂಬರ್? ಹಾಂ. ಅಬ್ಬಬ್ಬಬ್ಬಾ, ಜಾಂಗೀರ್ ರಾಶಿ ಮಷೀನಲ್ಲಿ ಒಂದಲ್ಲ ಎರಡಲ್ಲ ಕನ್ವರ್ಟ್ ಸಿಸ್ಟಮ್ ಇದೆ. ಹಾಗೆ ಸೈಡ್ ಟೋಕ್ರಿ, ಬ್ಯಾಕ್ ಟೋಕ್ರಿ ಎಲ್ಲ ರಾಶಿ ಮಷಿನ್ಗಳಿದಾವೆ. ಈ ಎಲ್ಲ ಮಷಿನ್ಗಳ ಮೇಲೆ ಹತ್ತತ್ರ ನಮಗೆ 1 ಲಕ್ಷ ರೂಪಾಯಿದಷ್ಟು ಸಬ್ಸಿಡಿ ಸಿಗುತ್ತೆ. ಹಾಯ್ ಸರ್, ಹೇಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. 84,750ರಲ್ಲಿ 6 ಫೀಟ್ 42 ಬ್ಲೇಡ್ ವಿತ್ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್. ಹೆವಿ ಕ್ವಾಲಿಟಿ ಇದೆ, ಬಿಲ್ಡ್ ಕ್ವಾಲಿಟಿ ಮಾತ್ರ. ಸೊ ಹೆಚ್ಚಿನ ಮಾಹಿತಿಯಾಗಿ ಶ್ರೀ ಆತ್ಮಾನಂದ ಎಂಟರ್ಪ್ರೈಸಸ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಇದ್ರ ಮೇಲೆ ಇದೆ. ಸೊ ನಂಬರ್ನ ಕೊಟ್ಟಿರ್ತೇನೆ ನಿಮಗೆ. ಥ್ಯಾಂಕ್ ಯು ಸರ್. ಹೊಸದು ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದಾರಾ ಸರ್ ಈ ವರ್ಷ? ವಿರಾಟ್ ಪ್ರೋ HC ಅಂತ ಹೇಳಿ. ಹಾ ಸರ್. ಈಗ ರೈತರದ್ದು ತುಂಬಿಕೊಳ್ಳುವಂತ ಕೆಲವೊಂದಿಷ್ಟು ಪ್ರಾಬ್ಲಮ್ ಹೇಳ್ತಿರ್ತಾರ ವೆಟ್ ಇದ್ದಾಗ. ಓಕೆ, ಸೊ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಅಂತ ಹೇಳಿ ವಿರಾಟ್ ಪ್ರೋ HC. ಎಷ್ಟಿದೆ ಸರ್ ಇದು ಈ ಸತ? ಕ್ಯಾಪ್ ಇದೆ ಜಾಸ್ತಿ ಇದೆ. ಓ, ರೆಗ್ಯುಲರ್ ರೋಟೋವೇಟರ್ ಗಿಂತ ಜಾಸ್ತಿ ಇದೆ. ಹತ್ತತ್ರ 4 ಬಳ್ಳಿ ಹೋಗ್ತಾ ಇದೆ ಸರ್. ಸಬ್ಸಿಡಿ ಬೆಲೆ ಎಷ್ಟಿದೆ ಸರ್ ಅದಕ್ಕೆ? ಸಬ್ಸಿಡಿಯಲ್ಲಿ ಪ್ರೋ HC 165 ಇದೆ. ಹಾ ಸರ್. ಈ ಸದ್ಯಕ್ಕೆ ಅಪ್ಡೇಟೆಡ್ 1,05,000 ಬರುತ್ತೆ. 1,05,000. 165 ಅಂದ್ರೆ 5.5 ಫೀಟ್. ಒಳ್ಳೆ ಲೈಟ್ ವೇಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ರೋಟರ್ ವೇಟರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೆಸ್ಸಿ ಅವ್ರದ್ದು ಒಳ್ಳೆ ಬಾಳಿಕೆ ಬರುವಂತದ್ದು. ಸರ್ ಸಿಗೋಣ ಮತ್ತೆ. ಥ್ಯಾಂಕ್ ಯು. ನಮ್ಮ ಹುಬ್ಬಳ್ಳಿಯ ಶ್ರೀರಾಮ್ ಆಗ್ರೋಟೆಕ್ ಅವರ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಆದಂತ ಐರನ್ ವೀಲ್ಸ್ ಹಾಗೂ ಬೂಮ್ ಸ್ಪ್ರೇಯರ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕದಲ್ಲೇ ಅತಿ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದು ಶ್ರೀರಾಮ್ ಆಗ್ರೋಟೆಕ್ ಕಂಪನಿಯವರು ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವ್ರ ಹತ್ರ ತಗೊಂಡಿರುವ ರೈತರು ಬಂದ್ಬಿಟ್ಟು ಇಂಥ ಸ್ಯಾಟಿಸ್ಫ್ಯಾಕ್ಷನ್ ಇದಾರೆ ಅಂತ ಹೇಳಿದ್ರೆ ದಿನಕ್ಕೆ 50ರಿಂದ 60 ಎಕರೆಯಷ್ಟು ಕಮರ್ಷಿಯಲ್ ಬಾಡಿಗೆ ಹೊಡೆದು ಹಾಕಿರೋ ಬಂಡವಾಳನ ಕಳೆದ ಒಂದೇ ವರ್ಷದಲ್ಲಿ ತೆಗೆದುಕೊಳ್ತಾರೆ. ಸೊ ನೀವು ನಾಜಲ್ ಸಿಸ್ಟಮ್ ನೋಡಬಹುದು ಯಾವ ರೀತಿ ಇದೆ ಅಂತ. ಸಿಸ್ಟಮ್ ನ ನೋಡಬಹುದು ನೀವು. ಕಂಪ್ಲೀಟ್ ಹೈಡ್ರಾಲಿಕ್ ಪೈಪ್ ನ ಯೂಸ್ ಮಾಡಿದ್ದಾರೆ. ಇದರ ಬಾಳಿಕೆ ಬಂದ್ಬಿಟ್ಟು ಲೈಫ್ ಟೈಮ್ ವರೆಗೂ ಕೂಡ, ಯಾಕಂದ್ರೆ ಇದು JCB ಅಲ್ಲಿ ಯೂಸ್ ಆಗುವಂತದ್ದು. ಹಾಗೆ ನಾಜಲ್ ಬಂದ್ಬಿಟ್ಟು ಆಸ್ಪಿ ಬ್ರ್ಯಾಂಡ್ ನ ಯೂಸ್ ಮಾಡಿದ್ದಾರೆ.
ಇನ್ನು ಇದರ ಒಂದು ಮೆಕ್ಯಾನಿಸಮ್ ಬಂದ್ಬಿಟ್ಟು ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿ ಫೋಲ್ಡ್ ಮಾಡಿ ಮತ್ತೆ ನೀವು ಈ ತರ ಸಿಂಪಲ್ ಆಗಿ ಹಾಕ್ಬೋದು ಅಷ್ಟೇ. ಟೋಟಲ್ ಆಗಿ 24 ಫೂಟ್ ಅವೈಲೇಬಲ್ ಇದೆ. ಇಲ್ಲಿ ಬನ್ನಿ, ಬೇರೆ ಪಂಪ್ಗಳಲ್ಲಿ ನಮಗೆ ಬೆಲ್ಟ್ ಡ್ರೈವ್ ಇರುತ್ತೆ, ಅಂದ್ರೆ ಬೆಲ್ಟ್ ಇರುತ್ತೆ. ಇದು ಬಂದ್ಬಿಟ್ಟು ಡೈರೆಕ್ಟ್ PTO ಸಾಫ್ಟ್ ಪಂಪ್ ಇಂದ ಡೈರೆಕ್ಟ್ ಆಗಿ PTO ಕನೆಕ್ಟ್ ಇರೋದ್ರಿಂದ ಯಾವುದೇ ತರ ಮೇಂಟೆನೆನ್ಸ್ ಇರಲ್ಲ. ಸೊ ಪಂಪ್ ಕೂಡ ಬಂದ್ಬಿಟ್ಟು 50 ಲೀಟರ್ ಔಟ್ಪುಟ್ ಇರುವಂತ 5 HP ಪಂಪ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮುಂದ್ಗಡೆ ಬನ್ನಿ, ಈ ಕಡೆ ಬಂದ್ಬಿಟ್ಟು ಟೈರ್ಗಳಲ್ಲಿ ಇವ್ರ ಹತ್ರ ಬಂದ್ಬಿಟ್ಟು ಟ್ಯೂಬ್ ಟೈರ್ ಕೂಡ ಸಿಗುತ್ತೆ, ಸಾಲಿಡ್ ವೀಲ್ ಕೂಡ ಸಿಗುತ್ತೆ. ಈ ಟೈರ್ಗಳು ಇವರದೇ ಖುದ್ದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಟೈರ್ ಕೂಡ ಸೌದ್ರು ಕೂಡ ನಿಮ್ಗೆ ರೀಬೌಂಡಿಂಗ್ ಮಾಡ್ಕೊಡ್ತಾರೆ. ಓಕೆನಾ? ಈಗ ಮಾರ್ಕೆಟ್ ನಲ್ಲಿ ಚೈನಾ ಐಟಮ್ ಕೂಡ ಬಂದಿದೆ, ಬೇರೆ ಬೇರೆ ತರ ಕಂಪ್ನಿಗಳು ಬಂದಿದೆ. ಅವೆಲ್ಲ ಸೌದ್ಮೇಲೆ ನೀವು ರೀಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ವೀಲ್ಗಳು ರೀಮೋಡಿಂಗ್ ಮಾಡ್ಕೊಂಡು ಮತ್ತೆ ನೀವು ರೀಯೂಸ್ ನ ಮಾಡ್ಕೋಬಹುದು. ಸೊ ಎಕ್ಸೆಲ್ ಸಿಸ್ಟಮ್ ನೋಡ್ತಿರ್ಬೋದು, 15 ಇಂಚಿನ ಬೆಳೆ ಅಂತ ಹಿಡಿದು 2.5 ಫೀಟ್ 3 ಫೀಟ್ 4 ಫೀಟ್ ಎಲ್ಲ ಬೆಳೆಯಲ್ಲೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಡ್ಕೋಬಹುದು. ಹಾಗಾಗಿ ಅತಿ ಮುಖ್ಯವಾದ ಒಂದು ಪಾಯಿಂಟ್ ನ ಹೇಳಕ್ ಇಷ್ಟಪಡ್ತೀನಿ. ಅದು ಏನಂತ ಹೇಳಿದ್ರೆ, ಕೃಷಿ ಮೇಳದ ಪ್ರಯುಕ್ತ ಶ್ರೀರಾಮ್ ಅಗ್ರೋಟೆಕ್ ಕಂಪನಿಯವರು ಹಾಗೂ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಕಂಪನಿಯವರು ಅಂದ್ರೆ ರೋಟಿ ಮಷಿನ್ ಮೇಲ್ಗಡೆ ಹಾಗೂ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಮೇಲ್ಗಡೆ ಹತ್ತತ್ರ 10,000 ಕೂಡ ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ. ಈ ಒಂದು ಡಿಸ್ಕೌಂಟ್ ಬಂದ್ಬಿಟ್ಟು ಕೇವಲ ಈ ಕೃಷಿ ಮೇಳ ಮುಕ್ತಾಯವರೆಗೂ ಮಾತ್ರ, ಅಂದ್ರೆ ಇದೇ ತಿಂಗಳು 24ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ರೈತ ಬಾಂಧವರೇ, ಇವತ್ತು ನಮ್ಮ ಪ್ರಯತ್ನ ಬಂದ್ಬಿಟ್ಟು ಆದಷ್ಟು ಧಾರವಾಡದಲ್ಲಿ ನಡೀತಿರುವ ಈ ಕೃಷಿ ಮೇಳನ ನಿಮಗೆ ತೋರಿಸೋದಾಗಿತ್ತು. ಸೊ ನಮ್ಮ ಪ್ರಯತ್ನ ನಿಮಗೆ ಅಷ್ಟಾದಲ್ಲಿ ತಪ್ಪದೆ ನಮ್ಮ ಪೇಜ್ ನ ಫಾಲೋ ಮಾಡಿ ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ. ಧನ್ಯವಾದಗಳು.